ಬಳ್ಳಾರಿ ನಗರದ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಇದೇ ಜೂನ್ 10ರಂದು ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಸಾಮಾಜಿಕ ಆಧಾರಿತ ಶಿವೇರ್ ಎಂಬ ಹೆಸರಿನಲ್ಲಿ ಭಾರತ ಸರ್ಕಾರದ ಯೋಜನೆಯಡಿಯಲ್ಲಿ 101 ದಿವ್ಯಾಂಗ ಜನರಿಗೆ ಉಚಿತವಾಗಿ 200 ಸಾಧನ ಸಲಕರಣೆಗಳ ವಿತರಣೆ ಕಾರ್ಯಕ್ರಮವನ್ನು ಬಳ್ಳಾರಿ ಜಿಲ್ಲಾಡಳಿತ ಇವರ ಸಹಯೋಗದಲ್ಲಿ 2024-25ನೇ ಸಾಲಿನಲ್ಲಿ ಬರುವಂತಹ ದಿವ್ಯಾಂಗ ಜನರಿಗೆ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಬಳ್ಳಾರಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಕೆಇ ಚಿದಾನಂದಪ್ಪ ಮತ್ತು ಪ್ರಮುಖ ಅಧಿಕಾರಿಗಳು ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಸಾಧನ ಸಲಕರಣೆಗಳನ್ನು ವಿತರಿಸಿ ದಿವ್ಯಾಂಗ ಜನರನ್ನ ಕುರಿತು ಮತ್ತು ಸಲಕರಣೆಗಳ ವಿತರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ನಿಮ್ಮೆಲ್ಲರನ್ನು ಕೂಡ ದಿವ್ಯಾಂಗರು ಅಂತಕ್ಕಂಥ ಒಂದು ಕರೆತಕ್ಕಂಥ ಒಂದು ಕೆಲಸವನ್ನು ಸರ್ಕಾರ ಮಾಡಿದೆ. ಅದಕ್ಕಾಗಿ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇವತ್ತು ದಿವ್ಯಾಂಗರು ಅಂತಂದರೆ ಅವರಲ್ಲಿ ಏನೋ ಒಂದು ವಿಶೇಷವಾದ ಶಕ್ತಿ ಇರ್ತದೆ. ನೀವು ನೋಡಿರ್ಬೋದು, ಅನೇಕ ಜನ ಕಲಾವಿದರು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಅಂದರೆ ಪಂಡಿತ್ ಪುಟ್ಟರಾಜ ಗವಾಯಿಗಳು. ಅವರಿಗೆ 2 ಕಣ್ಣು ಇಲ್ಲದ್ರೂ ಕೂಡ 2 ಕಣ್ಣು, ಕೈ, ಕಾಲು ಸರಿಯಾಗಿದ್ದರೂ ಏನೂ ಸಾಧನೆ ಮಾಡಲಾರ್ದಷ್ಟು ಇವತ್ತು ಸಾಧನೆ ಮಾಡಿರ್ತಕ್ಕಂಥ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಪುಟ್ಟರಾಜ ಗವಾಯಿಗಳು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಅವರ ಗುರುಗಳು ಪಂಚಾಕ್ಷರಿ ಗವಾಯಿಗಳಿದ್ದರು. ಅವರು ಆ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಕೇವಲ ಅವರೊಬ್ಬರೇ ಸಾಧನೆ ಮಾಡಿ ಸಂಗೀತದ ಮೂಲಕ ಜಗತ್ತನ್ನು ಬೆಳಗಿಸಿದ್ದು ಮಾತ್ರ ಅಲ್ಲ, ನನ್ನಂತಹ ಅಂಧ ಅನಾಥ ಮಕ್ಕಳು ಯಾರೇ ಇದ್ದರೂ ಕೂಡ ಅವರು ಕೀಳರಿಮೆಯಿಂದ ಈ ಒಂದು ಜಗತ್ತಿನಲ್ಲಿ ನಾವು ಹುಟ್ಟಿದ್ದು ತಪ್ಪಾಯ್ತಪ್ಪ ಅಂತ ಒಂದು ಕೀಳರಿಮೆ ಅವರಲ್ಲಿ ಬರಬಾರದು. ಅವರು ಕೂಡ ಎಲ್ಲ ವಿದ್ಯೆಗಳನ್ನು ಕಲಿತಕ್ಕಂಥ ಶಕ್ತಿಯನ್ನು, ಈ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಶಕ್ತಿಯನ್ನು ಅವರು ಹೊಂದಿದ್ದಾರೆ. ಅವರಲ್ಲಿ ಏನೋ ಒಂದು ವಿಶೇಷವಾದ ಶಕ್ತಿ ಇದೆ, ಅದನ್ನು ನಾವು ಬಳಸಬೇಕಂತಂದು ಹೇಳಿ ಆ ಪಂಚಾಕ್ಷರಿ ಗವಾಯಿಗಳು ಏನು ಆ ಒಂದು ಗದಗಿನಲ್ಲಿ ಒಂದು ಪುಣ್ಯಾಶ್ರಮ ಅಂತ, ಗದಗಿನ ಪುಣ್ಯಾಶ್ರಮ ಅಂತಕ್ಕಂಥ ಒಂದು ಆಶ್ರಮವನ್ನು ಹುಟ್ಟುಹಾಕಿ ನೂರಾರು ಮಕ್ಕಳಿಗೆ, ಇವತ್ತು ಸಾವಿರಾರು ಮಕ್ಕಳಿಗೆ ಒಂದು ಮಾರ್ಗದರ್ಶನ ಮತ್ತು ವೃತ್ತಿ ತರಬೇತಿ ಕೊಡೋದ್ರ ಮೂಲಕ ತಮ್ಮ ಬದುಕನ್ನು ತಾವು ಕಟ್ಟಿಕೊಳ್ಳೋದಲ್ಲದೆ ಬೇರೆಯವರು ಕೂಡ ಅವರನ್ನು ನೋಡಿ ನಾವು ಇವರಂತೆ ಕಲಿಬೇಕಲ್ಲ ಅಂತಕ್ಕಂಥ ಛಲ ಹುಟ್ಟಿಸ್ತಕ್ಕಂಥ ಒಂದು ಮಹತ್ತರವಾದ ಕಾರ್ಯವನ್ನು ಮಾಡಿರ್ತಕ್ಕಂಥವ್ರು ಯಾರಂದರೆ ಈ ನಮ್ಮ ಗದಗಿನ ಪುಟ್ಟರಾಜ ಗವಾಯಿಗಳು ಮತ್ತು ಅವರ ಗುರುಗಳಾಗಿರ್ತಕ್ಕಂಥ ಪಂಚಾಕ್ಷರಿ ಗವಾಯಿಗಳು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ವಿಕಲರು ಅಂತಂದರೆ ಅವರನ್ನು ನಾವು ಕಡೆಗಾಣ ಮಾಡಬಾರ್ದು, ಅವರನ್ನು ವಿಶೇಷ ಚೇತನರಾಗಿ ಮತ್ತು ದಿವ್ಯಾಂಗರು ಅಂತಕ್ಕಂಥ ದೃಷ್ಟಿಯಿಂದ ಅವ್ರನ್ನ ನೋಡಬೇಕು ಅಂತಕ್ಕಂತ ಹೇಳಿ. ಯಾಕಂದರೆ ಸಾಮಾನ್ಯ ಜನರಿಗೆ ಮಾಡಿದರೆ ಅದು ಸೇವೆ ಆಗ್ತದೆ, ಸಾಮಾನ್ಯ ಜನರಿಗೆ ಏನಾದರೂ ಕೆಲಸ ಮಾಡಿದರೆ ಅದೇ ಸಹಾಯ ಆಗ್ತದೆ, ಅದೇ ದೇವರಿಗೆ ಮಾಡಿದರೆ ಅದು ಸೇವೆ ಆಗ್ತದೆ. ನಿಮ್ಗೆ ಯಾರಾದರೂ ಏನಾದರೂ ಮಾಡಿದರೆ ಅಂದರೆ ಅದು ಭಗವಂತನಿಗೆ ಮುಟ್ಟಿದೆ ಅನ್ನೋ ದೃಷ್ಟಿಯಿಂದ ನಿಮಗೆ ಏನೇ ಸಹಾಯ ಮಾಡಿದರೂ ಕೂಡ ಅದು ಸೇವೆ ಆಗ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಸರ್ಕಾರ ಮಾಡ್ತಾ ಇದೆ. ಅಂತಹ ಒಂದು ಮಹತ್ ಕಾರ್ಯದ ಅಂದರೆ ಸೇವೆಯಲ್ಲಿ ನನ್ನನ್ನು ಕೂಡ ಇವರು ಕರೆದು ಈ ಸೇವೆಯಲ್ಲಿ ತೊಡಗಿಸಿರೋದಕ್ಕೆ ಈ ಒಂದು ಇಲಾಖೆಗೆ ಮತ್ತು ಎಲ್ಲ ಸಂಸ್ಥೆಯವರಿಗೆ ನಾನು ಅನೇಕ ನಮನಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಇದು ಮಹತ್ತರವಾಗಿರ್ತಕ್ಕಂಥ ಕೆಲಸ. ಅಲ್ಲದೆ ನಾನು ಬಳ್ಳಾರಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷನಾಗಿ ತಮ್ಮಲ್ಲಿ ಒಂದು ಮನವಿ ಮಾಡೋಕ್ಕೆ ಇಷ್ಟಪಡ್ತೇನೆ. ಯಾರಿಗಾದರೂ ಈ 5 ಗ್ಯಾರಂಟಿಗಳಲ್ಲಿ ಯಾರಿಗಾದರೂ ಗೃಹಲಕ್ಷ್ಮಿ ಬರದೇ ಇದ್ದರೆ ಅಥವಾ ಅಕ್ಕಿ ಈ ರೀತಿ ಯಾವುದಾದ್ರೂ ಅಕ್ಕಿ ದುಡ್ಡು ಅಥವಾ ಅಕ್ಕಿ ಬರದೇ ಇದ್ದರೆ ತಾವು ದಯಮಾಡಿ ನಮ್ಮ ಏನು ವಿಜಯಕುಮಾರ್ ಸಾರು ಅದೇ ಇಲಾಖೆಯಲ್ಲಿದ್ದಾರೆ ಅಥವಾ ನಮ್ಮ ಇವರಿಗೆ ನಮ್ಮ ಗೋವಿಂದಪ್ಪ ಸಾರಿಗೆ ತಾವು ತಿಳಿಸಿದರೆ ಅಥವಾ ನನಗೂ ತಿಳಿಸಿದರೆ ವಿಶೇಷವಾಗಿ ಮುತುವರ್ಜಿ ವಹಿಸಿ ತಮ್ಮ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ನನಗೆ ಕಲ್ಪಿಸಿಕೊಟ್ಟಿದೆ ಅಂತ ಭಾವಿಸಿ ನಾನು ಕೆಲವೇ ದಿವಸಗಳಲ್ಲಿ ಆಗಿರ್ತಕ್ಕಂಥ ಒಂದು ಏನಾದರೂ ನ್ಯೂನತೆ ಇದ್ದರೆ ಅವನ್ನ ಸರಿಪಡಿಸಿ ತಮಗೆ 5 ಗ್ಯಾರಂಟಿಗಳಲ್ಲಿ ಯಾವ ಭಾಗ್ಯ ಬಂದಿಲ್ಲವೋ ಅದನ್ನು ಕೊಡಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತಂದೇಳಿ ದೃಢ ಮಾತ್ರ ಅದೊಂದು ಸಣ್ಣ ಕಾರಣ. ಅದನ್ನೇ ನೀವು ದೊಡ್ಡದಾಗಿ ಮಾಡಿಕೊಂಡು ನೀವು ಚಿಂತಾಕ್ರಾಂತರ ಆಗ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಅದನ್ನ ಕಡೆ ಬದಿಗಿಟ್ಟು ನಿಮ್ಮ ಬುದ್ಧಿಮತ್ತೆಯನ್ನು ಉಪಯೋಗ ಮಾಡಿಕೊಂಡು ನೀವು ಈ ಒಂದು ಜೀವನದ ಹೋರಾಟದಲ್ಲಿ ಈ ಹೆಚ್ಚಿನ ಒಂದು ಸಾಧನೆಯನ್ನು ನೀವೆಲ್ಲ ಮಾಡಬೇಕು. ಯಾವಾಗಲೂ ನಗುನಗುತ್ತಾ ಇರಬೇಕು, ಯಾವಾಗಲೂ ಖುಷಿಯಾಗಿರಬೇಕು. ಸರ್ಕಾರ ನೀಡ್ತಕ್ಕಂಥ ಸೌಲಭ್ಯಗಳನ್ನು ಅದನ್ನು ಸದುಪಯೋಗ ಪಡಿಸ್ಕೊಂಡು
ಮತ್ತೆ ಅದನ್ನೇ ಒಂದು ನೀವು ಅದನ್ನು ಬಳಸ್ಕೊಂಡು ಹೆಚ್ಚಿನ ಒಂದು ಸಾಧನೆಯನ್ನ ನೀವು ಜೀವನದ ಹೋರಾಟದಲ್ಲಿ ತಾವೆಲ್ಲ ಮಾಡಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲ ಶುಭವನ್ನ ಹಾರೈಸುತ್ತಾ, ರಸ್ತೆ ಮೇಲೆ ನಿಂತ್ಕೊಂಡು ಪೊಲೀಸರು ದಂಡ ಹಾಕ್ತಾ ಇರ್ತೀವಿ, ವಿತೌಟ್ ಹೆಲ್ಮೆಟ್ ದಂಡ ಹಾಕಿರ್ತೀವಿ, ಅದನ್ನ ನೀವು ಬೈತೀರಿ, ಮನಸ್ಸಲ್ಲಿ ಬೈಕೋತೀರಿ. ಆ ರೀತಿ ಬೈಕೋಬಾರ್ದು. ನಾವು ಮಾಡ್ತಾ ಇರೋದು ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಪ್ರಾಣ ಉಳಿಲಿ, ಹೆಲ್ಮೆಟ್ ಹಾಕೊಳ್ಳಿ, ಜನರೆಲ್ಲ ಎಲ್ಲರೂ ಕೂಡ ಹೆಲ್ಮೆಟ್ ಹಾಕೊಂಡು ಪ್ರಯಾಣ ಮಾಡಲಿ ಅನ್ನೋ ಉದ್ದೇಶದಿಂದ ನಾವು ಹೆಲ್ಮೆಟ್ ಹಾಕೋಬೇಕು, ದಂಡ ಹಾಕ್ತೀವಿ ಹೊರತು ನಾವು ಸರ್ಕಾರಕ್ಕೆ ಲಾಭ ಮಾಡಬೇಕು, ನೀವು ತೊಂದರೆ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಮಾಡ್ತಿಲ್ಲ. ಹೀಗಾಗಿ ತಾವೆಲ್ಲ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸಿ. ಎಲ್ಲರಿಗೂ ಸ್ಯಾಲ್ರಿ ಮಾಡೋದಕ್ಕಂತ ಇರ್ಬೋದು, ಯಾವುದೋ ಒಂದು ದಿವಸನೂ ನಾನು ಇಟ್ಕೊಳ್ತಿರ್ಲಿಲ್ಲ. ನನ್ನ ಕೈಲಿ ಎಷ್ಟಾಗ್ತದೆ, ನಾನು 3 ವರ್ಷ ನಿಮಗೆಲ್ಲರಿಗೂ ಸಹಾಯವನ್ನು ಮಾಡಿದ್ದೀನಿ ಮತ್ತು ನೀವು ಸಹ ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದೀರಿ. ಯಾಕಂದರೆ ವಿಕಲಚೇತನ ಒಂದು ದಿನಾಚರಣೆ ಮಾಡೋಕ್ಕಾರ ಅಧಿಕಾರಿಗಳು ಬರೋದಿಲ್ಲ, MLA ಬರೋದಿಲ್ಲ ಅಂತ ಸ್ಟ್ರೈಕ್ ಮಾಡ್ತಿದ್ರಿ. ನಾನು ಬಂದ ತಕ್ಷಣ ಅಂತ ಹೇಳ್ತಿದ್ದೆ, ಇವೆಲ್ಲ ಎಲ್ಲಪ್ಪ ಯಾರು ಬರಲಿ ಬಿಟ್ಟಿದ್ದು ನಮ್ಮ ಕಾರ್ಯಕ್ರಮ, ಇದು ನಾವು ಮಾಡಬೇಕು ಅಂದಾಗ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನೀವೆಲ್ಲರೂ ಮಾಡಿದ್ದೀರಿ. ಮತ್ತು ವಿಜಯನಗರ ಡಿಸ್ಟಿಕ್ ಆದಮೇಲೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಒಳ್ಳೆಯದಿದೆ. ನೀವೆಲ್ಲರೂ MLW VRW ಏನಿದ್ದೀರಿ, ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದೀರಿ. ಇದು ಸೂರ್ಯ ನ್ಯೂಸ್ ಕನ್ನಡ.